ನಿಲ್ಲು ವಿಶ್ವ. ಯಾಕೆ ಯಾಕಂದ್ರೆ ನನ್ನನ್ನ ಕೇಳ್ತಲೆ ಬಡ್ಡಿ ಮಗನೇ. ಇಡೀ ಕರ್ನಾಟಕ ವೀರಸಿಂಹ ಎನಿಸಿಕೊಂಡಿರುವ ನನ್ನ ಮಗಳ ಮೇಲೆ ಕೈ ಮಾಡಿ ಆ ಮಗನೇ. ನಿನ್ನ ಮಗಳ ಮೇಲೆ ಕೈ ಮಾಡಿದಂತು ಯಾರವರು ಹೇಳಿದವರು? ಯಾರು ಯಾಕೆ ಸ್ವಂತ ನನ್ನ ಮಗಳೇ ಹೇಳಿದಳು. ಹಾಗಾದ್ರೆ ನಿನ್ನ ಮಗಳ ತಲೆ ಕೆಟ್ಟಿರಬೇಕು. ಕೆಟ್ಟು ಹೋಗಿರೋ ನಿನ್ನ ಮಗಳ ತಲೆ ಸರಿ ಮಾಡಿಸು. ಲೇ ವಿಶ್ವ, ಈ ನಾಡಿನ ಶ್ರೀಮಂತ ಕವರಲ್ಲಿ ಈ ರೀತಿಯ ಸೊಕ್ಕಿನಿಂದ ಮಾತಾಡ್ತೇವೆ ಮಗನೇ. ನಿನ್ನೀಗಲೇ ಸುಟ್ಟು ಹಾಕಲು ಬಂದಿರುವೆ ಕೆರೆಯ ಸರ್ಪವಾಗಿ. ನನ್ನನ್ನು ಸುಟ್ಟಾಕುವ ಧೈರ್ಯ ನಿನಗೇಕೋ? ನಿಮ್ಮಪ್ಪನಿಗೂ ಇಲ್ಲ. ಎಂದೋ ನಿಮ್ಮಪ್ಪ ನಿನ್ನ ತಾಯಿ ತಮ್ಮಂದರು ಲೇ 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 ಮುಂದೆ ಮಾತೆತ್ತಿದರೆ ಎತ್ತಿದವರ ಕತ್ತು ಕೊಯ್ದು ನಮ್ಮನೆ ಬಾಗಿಲ ಕಟ್ಟುವೆ ಜೋಕೆ. ಎಂದು ನಿಮ್ಮ ಅಪ್ಪ ನಿನ್ನ ತಾಯಿ ತಮ್ಮಂದರು ನನ್ನ ಹತ್ರ ಸಾಲ ತೆಗೆದುಕೊಂಡರು. ಅಂದೇ ವಾರಿ ಹೋಯ್ತು ನಿನ್ನ ಮನೆ. ನಾನು ಇವರಿಗೆ ಪಾಪ ಬಡವರು ಬದುಕಲಿ ಎಂದು ಮಾನವತೆಯಿಂದ ಬಿಟ್ಟರೆ ನನಗೆ ಎದುರಿಗೆ ಮಾತಾಡ್ತಲೇ ಮಗನೇ. ನೀರೇ ಇದೇ ಮನೆಯಿಂದ ಒದ್ದು ಹೊರಗಕ್ಕುವೆ ಎಚ್ಚರ. ನನಗೆ ಎಚ್ಚರ ಹೇಳುವ ಸೌಕಾರ ಸಿಕ್ಕಂತೆ ತಾಯಿ ಹಾಲು ಕುಡಿದು ಎಚ್ಚರ ಬೆಳೆಸಿಕೊಂಡಿರುವ ನನ್ನನ್ನು ಒದೆಯುವ ಧೈರ್ಯ ನಿನಗೇಕೋ? ಒಪ್ಪನೆಯೂ ಸಾಧ್ಯವಿಲ್ಲ. ಬಡವರ ಗೋಣೆ ಮುರಿದು ಅವರ ಆಸ್ತಿ ಪಾಸ್ತಿಗಳನ್ನು ನುಂಗಿ ನಿಮ್ಮ ಪಾದ ಹೊಟ್ಟೆಯನ್ನು ಬೆಳೆಸಿಕೊಂಡಿರುವ ನಿನಗೆ ನಾನು ಒದ್ದು ಸೇಡು ತೀರಿಸಿ ನಂತರ ನನ್ನ ಆಸ್ತಿಯನ್ನು ಪಡೆದು ಬಂದಿರುವೆ. ನೀನು ಎಚ್ಚರ. ಲೇ ವಿಶ್ವ, ಲೇ ವಿಶ್ವ, ನಾನೆಮ್ಮನು ಅರಿಯದೆ ನಿಮ್ಮಂತ ಬಡ ಬಿಕರ ಪ್ರಾಣಿಯ ಪುಣ್ಯಕ ನಪಸನ್ ಕರ್ಕವೇ. ಇನ್ನೊಂದು ಸರಿ ಬಗಳಿದರೆ ಬಗಳಿಗೆ ನಿನ್ನ ಹೊಗಳಿಕೆ ಮುಗಿದ್ರ ಒಳಗಾಗಿ ಅರ ಗೆಳೆಯರಂತಿರುವ ನಿನ್ನ ತಂಗಿ ಇದೇ ತುಂಬಿದ ಸಭೆಯಲ್ಲಿ ನನ್ನ ಕೈಯಲ್ಲಿ ಎಂದು ತಿಳಿದುಕೋ. ಹಾಗೇನಾದರೂ ನಿಮ್ಮಿಂದ ನಡೆದರೆ ನಿಮ್ಮೆಲ್ಲರ ರಕ್ತವನ್ನು ಕುಡಿದು ಬಿಡ್ತೇನೋ. ಎಚ್ಚರ. ಧನ್ಯವಾರ. ನಿಮ್ಮ ಹೆದರಿಕಿಲ್ಲದ ನಿಮ್ ಮಗನ ಹಿಡ್ಕೊಂಡು ಹೋಗ್ಯಾನಲ್ರಿ ಅಪ್ಪ ಈಶ್ವ. ಲೇ ಪಸು, ಇಂಥ ಪುಂಡ ಪುಡಾರಿಗಳನ್ನು ಮಾಂಸಂದಲೇ ನನ್ನ ಮನೆ ನಿರ್ಮಿಸನಂದಾಗ ನಾ ಇವನ್ ರಕ್ತ ತೆಗೆದರೆ ಬಿಡಲಾರೆ. ನಾ ಯಾರು ಎಂಬುದು ಅರಿಯಲೇ ನನ್ನ ಮಗಳ ಮೇಲೆ ಕೈ ಮಾಡಿದೆವು. ನನ್ನ ತುಂಡು ತುಂಡ ಕತ್ತರಿಸಿ ನರಿ ನಾಯಿಗಳ ನಿವಾದಿ ಮಾಡಿಬಿಡ್ಲಿ ಭೀಮ್ಯ. ಲೇ ತುತ್ತು ಕುಳ್ಳಿಗಾಯಿ ಕಂಚ ಬರಕಾಯೋ ನಾಯಿ, ನಿನಗೇನು ಗೊತ್ತಲೇ ಮಾನ ಅನ್ನೋದು ಸಿಕ್ಕ ಹೆಣ್ಣು ಮಕ್ಕಳ ಮೇಲೆ. ಸಿಕ್ಕ ಹೆಣ್ಣು ಮಕ್ಕಳ ಕೈ ಮಾಡಿ ಕಾಮದೃಷ್ಟಿಯನ್ನು ಬೀರುತ್ತಿರುವ ನಿಮ್ಮಂತ ನಾಮರ್ದ ನಾನಲ್ಲ. ಪರರ ಹೆಣ್ಣು ಮಕ್ಕಳ ಮೇಲೆ ಕಾಮದೃಷ್ಟಿ ಬೀರಿ
ವೀರ ನಾರಿಯರ ಶೀಲ ಹಾಗೂ ಪ್ರಾಣ ಕದ್ದರು ನಿಮ್ಮಂತ ಸೌಕರ್ಯಂತ ಬಂಡಸ್ ಇದಲ್ಲ ನಾಳೆ ಜನರೇ ನನ್ನ ಬಂಧುಗಳು, ಲೋಕವೇ ನನ್ನ ಮನೆ, ನಾಡಿನ ಗರ್ದರೆ ನನ್ನ ಅಕ್ಕ ತಂಗಿಯರು ಅಂದಾಗ ತನ್ನ ಶೀಲದ ಬೆಲೆ ಗೊತ್ತಿಲ್ಲದೆ ಈ ಬೌದ್ಧರು ಈಶ್ವರನ ಆತನ ಮೇಲೆ ಆಪಾದನೆ ಕೊಡುವ ಆದ್ಯಾವ ಸೂಳೆ ಜಾತಿಯನ್ನು ನಿನ ಕಂತೆ ಪುರಾಣ ನನಗೆ ವಿಚಾರ ನನಗೆ ಬೇಕಿಲ್ಲ. ಮರ್ಯಾದೆಯಿಂದ ಮಾನವಂತ ಹೆಣ್ಣಿಗೆ ಶರಣಾಗತಕ್ಕೂ ಇಲ್ಲದಿದ್ರೆ ನಮ್ಮ ತೆನಿಗೆ ಲೇ ಭೀಮ್ಯಾ ಮರಣಕ್ಕೇರರೆ ಶರಣನ್ನು ಕೊಡುವಲ್ಲ ಈಶ್ವರನಾರ್ಥನದು. ರಣರಂಗದಲ್ಲಿ ನಾ ಕಾಲಿಡಬೇಕಂತ ನಿರ್ಧಾರ ಮಾಡಿದರೆ ಮರಣ ಘಟ್ಟಕ್ಕೆ ಇರಬೇಕು ಒಂದು, ಇಲ್ಲ ಗುರಿ ಮುಟ್ಟೇ ತಿರ್ಬೇಕು ಒಂದು. ನೀನು ನನ್ನ ಪ್ರಾತೋಣ ತೀರ್ಥನೆನ್ನುವುದಾದರೆ ಲಕ್ಷ್ಮಣ ರೇಖೆಯಿಂದ ನಾನು ಈಶ್ವರನಾಥ ಎಂಬ ರೇಖೆಯನ್ನು ಹಾಕುತ್ತೇನೆ. ನಿನ್ನಲ್ಲಿ ಗಂಡಸ್ತನವಿದ್ದರೆ ಇದನ್ನು ದಾಟಿ ಬಾ. ಲಕ್ಷ್ಮಣನ್ ರೇಖೆ ವಿಶ್ವ ಆ ರಾಮ ಲಕ್ಷ್ಮಣ ಅಂದು ಆ ಮಾರೀಚಿನ ಮಾಯಾ ಬಲಿಗೆ ಬಿದ್ದು ಸೀತೆಯನ್ನು ಕಳೆದುಕೊಂಡಂತೆ ಇದು ಒಂದು ನಿನ್ನ ರೇಖೆ ವಿಶ್ವ. ನಿನಗಂತೂ ತಿಳಿದ ಈ ಕಲಿಯುಗದ ಮಾರೀಚಿನ ಮಾಯಾ ಜ್ವಾಲ ಅಂದು ಸೀತೆಗೆ ಹೊರ ಬರಬೇಡಂತ ಹೇಳಿ ಲಕ್ಷ್ಮಣ ಹೇಳಿ ರೇಖೆ ಹಾಕಿ ಹೇಳಿ ಹೋದಾಗ ರಾವಣ ಸನ್ಯಾಸಿಯಾಗಿ ಬಂದು ಆ ರೇಖೆಯನ್ನು ಮುರಿದು ಸೀತೆಯನ್ನು ಹೊತ್ತು ಹೋದಂತೆ ಎಂದು ನಿನ್ನ ರೇಖೆಯನ್ನು ಮುರಿದು ಹೊತ್ತೊಯ್ಯಲು ಬಂದರು ನಿನ್ನ ತಂಗಿಯನ್ನು. ನಿನ್ನಿಂದ ಅರಗಾವದ ಕಟ ಸರ್ಪದ ಗಾಯದ ಮೇಲೆ ಮತ್ತೆ ಬರೆಯೋದಕ್ಕೆ ಹಸ್ತಿದೆಯಾ ನನ್ನ ಕೋಪಾಗ್ನಿಯನ್ನು? ಮುಗಿಯಿತು ನಿನ್ನ ಆಯುಷ್ಯ. ನಿಲ್ಲಿಸು ನಿನ್ನ ಹೇಳಿತನದ ಕೆಲಸವನ್ನು. ಇನ್ಸ್ಪೆಕ್ಟರ್, ಇವನೇ ನೋಡು ಗುಂಡ ನಂಬರ್ 1. ಲೇ ಬದ್ಮಾಸ್, ಅರೆಸ್ಟ್ ಮಾಡಿ ಇವನನ್ನ. ಯಾರನ್ನ ಅರೆಸ್ಟ್ ಮಾಡ್ತೀವೋ? ನಿನ್ನನ್ನೇ ಅರೆಸ್ಟ್ ಮಾಡ್ತೀನೋ? ಯಾವ ಕಾರಣಕ್ಕಾಗಿ? ನನ್ನನ್ನೇ ಕಾರಣ ಕೇಳ್ತೀಯ? ಬದ್ಮಾಸ್ ನನ್ನ ಮಗನೇ, ಹಾಡು ಹಗಲೇ ಶ್ರೀಮಂತ ಮಗಳ ಕಬರಿಲ್ಲದೆ ಅವರ ಮಗಳ ಮೇಲೆ ಕೈ ಮಾಡಿ ಹಿಡಿಲಿಕ್ಕೆ ಹೋಗಿದೆಯಲ್ಲ, ಅದಕ್ಕೆ ಅರೆಸ್ಟ್ ಮಾಡ್ತೀನಿ. ಏನ್ ನೋಡ್ತಾ ನಿಂತಿದ್ರಿ? ಮೊದಲು ಅರೆಸ್ಟ್ ಮಾಡಿ ಬದ್ಮಾಸ್ ನನ್ನ ಮಗನನ್ನ. ಜದ್ದು ಕಡಿ ಜಿಗದಾಡ್ತಿದ್ಯಲ್ಪ ಮಗಣ, ಕೊಡ್ಲೇ ಇದಕ್ಕ ಉತ್ತರಾಣ. ಸಾಯ್ಬ್ರೆ, ನನ್ನ ಅಣ್ಣ ಯಾವ ತಪ್ಪು ಮಾಡಿಲ್ಲ. ನಮ್ಮ ಅಣ್ಣನನ್ನು ಬಿಟ್ಟು ಬಿಡಿ ಸಾಯ್ಬ್ರೆ, ನಿಮ್ಮ ಕಾಲಿಗೆ ಬೀಳ್ತೀನಿ. ತಂಗಿ, ಕಟುಕನ ಮುಂದೆ ಕುರಿ ಕಣ್ಣೀರು ಸುರಿದರೆ ಅದಕ್ಕೆ ಮಳೆ ಜೀವದಾನ ಕೊಡುವೇನೆ. ಬಿಡು ಈ ನಿನ್ನ ಆಟ. ಇನ್ಸ್ಪೆಕ್ಟರ್ ರೇಖೆ SP ಬಂದು ನನ್ನ ಹಿಡಿದುಕೊಂಡು ಬಂದರು ಹೇಳುವುದರು ಎದರುನಲ್ಲ ಈ ನಿನ್ನ. ನೋಡಿ ನೋಡಿ ಸಾಹೇಬ್ರೆ, ನಿಮ್ ಎದುರಿಗೆ ಯಾವ ತರ ಮಾತಾಡ್ತಾನೆ ಮಗ. ಯಪ್ಪ ಪೊಲೀಸ್ ಸಾಹೇಬ್ರ, ಇವ ಕಣ್ಣು ಮೂಗು ತಿರುಗಾಡೋದು ನೋಡಿದ್ರ ನಮಗ್ ಯಾಕೋ ಹೊರಗಡೆ ಬಂದಂಗ ಆಗ್ತತ್ರಿ. ಯಪ್ಪ ಮೊದಲು ಮರಿ ಮಾಡ್ರಿ ಇವನ. ಸಾಯ್ಬ್ರೆ, ನಿಮ್ಮ ತಂಗಿಯಾಗಿ ನಾನು ಶರಗೊಟ್ಟಿ ಬೇಡ್ಕೊಂತೀನಿ. ನಮ್ಮಣ್ಣನ್ನು ನೀವು ಈಗ ಜೈಲಿಗೆ ಹೋದರೆ ಈ ಪಾಪಿಗಳು ನಮ್ಮ ಮನೆಗೆ ಬಂದು ಏನು ಅನಾಹುತ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಜೀವ ಅಂದ್ರೆ ನಮ್ಮಣ್ಣನನ್ನು ಬಿಟ್ಟು ಬಿಡಿ ಸಾಯ್ಬ್ರೆ. ಹಾಗೆ ಬಿಡ್ಲಿಕ್ಕೆ ಬರುವುದಿಲ್ಲಮ್ಮ. ಜಯಶ್ರೀ, ನೀ ನನ್ನ ಜೈಲಿಗೆ ಹೋಗ್ತಾನೆಂದು ದುಃಖಿಸಿ ಕಮ್ಮೆನೆ ಮಿಡಕದಿರಮ್ಮ. ನಾನು ಜೀವಂತವಾಗಿರುವವರೆಗೂ, ನನ್ನ ತೋಳಿನಲ್ಲಿ ಶಕ್ತಿ ಇರುವವರೆಗೂ ಇವರೇಗೂ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಇವರಿಬ್ಬರ ಇದೇ ಗುಂಡಿಗೆ ಅನ್ನು ಸೀಳಿ ಇವರ ಬಿಸಿ ರಕ್ತವನ್ನು ಕುಡಿದು ಸೊಕ್ಕಳಿಂದ ಬಿಕ್ಕುತ್ತಿರುವ ರಕ್ತದಿಂದ ನಿನ್ನ ಜಡೆ ತೋಯಿಸಿ ನಿನ್ನ ಹಣೆಗೆ ರಕ್ತ ತಿಲಕಡೆ ಎಳೆದಿದ್ದರೆ
ನಿನ್ನ ಇಸುನಾಥನೇ ಅಲ್ಲ. ನಾನು ಬರ್ತಾರೆ. ನಡೆ ಬದ್ಮಾಸ್ ಬೇಸಿ ಎಳೆದ ಇರಿ ನನ್ನ ನ್ಯಾಯ ಎಲ್ಲಿದೆಯೇ ನ್ಯಾಯ ಎಲ್ಲಿದೆ ಎಲ್ಲಿದೆ ಚೋಳ್ಯಾಯ ಹೆಸ್ರಿ ದುಃಖಸಿ ಕಮ್ಮನಿಯಿಂದ ಮೆಳಗಿರಿದರು ಚೀಲ ಸೇರಿದ ನಿನ್ನನ್ನ ತಿರುಗಿ ಬರಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಅವನು ತಿರುಗಿ ಬರಬೇಕಾದ್ರೆ ನೀನು ನನ್ನ ಮಾತಿನಿಂದ ನಡೆದರೆ ಮಾತ್ರ. ಶ್ರೀಮಂತರೇ, ಅದೇನು ಅಂತ ಹೇಳಿ ಶ್ರೀಮಂತರೇ. ನಮ್ಮಣ್ಣ ತಿರುಗಿ ಬರ್ತಾನೆ ಅಂತ ಅಂದ್ರೆ ನೀವು ಹೇಳೋ ಮಾತನ್ನು ನಾನು ಖಂಡಿತವಾಗ್ಲೂ ನಡೆಸಿಕೊಡುತ್ತೇನೆ ಶ್ರೀಮಂತ್ರಿ. ಹಾಗಾದರೆ ತಾರುಣ ಮೊದಲೇ ತುಂಬಿ ನಿಂತ ನಿನ್ನ ಶರೀರ ನನಗರ್ಪಿಸಬೇಕು. ಏ ಕಾಮ ಪಿಸಾಚಿ, ಏನಂದೆ? ನಿನ್ನ ಮಗನ ಹೆಂಡತಿಯಾದ ನಾನು ನಿನಗೆ ಈ ನನ್ನ ದೇಹವನ್ನು ಅರ್ಪಿಸ್ಬೇಕಾ? ಏಕೆ ತಪ್ಪೇನು ಜಯಶ್ರೀ? ನೀನು ನನ್ನ ಮಗನ ಮಡದೆ ಆಗಲಿಕ್ಕೆ ನೀನೇನು ಅವನ ಜೊತೆ ಕುಳಿತು ತಾಳಿ ಕೊಟ್ಟಿಕೊಂಡೆಲ್ಲ. ಮೇಲಾಗಿ ಮಾವನಾದ ನನ್ನಿಂದ ಅಕ್ಷತೆಗಳು ಹಾಕಿಕೊಂಡೆಲ್ಲ ಅಂದಾಗ ಎಷ್ಟಾದರೂ ನೀನು ನನ್ನ ದೃಷ್ಟಿಯಲ್ಲಿ ಅವನ ಸೂಳಿಗೆ ಸಿಕ್ಕವರ ಸುಖಪಟ್ಟ ತಪ್ಪೇನು? ಏ ಶ್ರೀಮಂತ, ನಿನ್ನ ಬಾಯಿಂದ ಸೂಳೆ ಅಂತ ನುಡಿದಿರು. ಈ ನಿನ್ನ ನಾಲ್ಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು. ನೋಡು, ಇಲ್ಲಿವರೆಗೂ ಮಾವನೆಂಬ ಮರ್ಯಾದಿಂದ ಹೇಳ್ತಾ ಇದ್ದೀನಿ. ಈ ಗರತಿಯನ್ನು ಕೆಣಕಬೇಡ, ಸುಮ್ನೆ ಹೊರಟಾಗೋ ಇಲ್ಲಿಂದ. ಹೊರಟು ಹೋಗಲು ಬಂದಲ್ಲ ಜಯಶ್ರೀ. ಗರತಿ ಎಂದು ಹೇಳುವ ಹೊತ್ತಿನ ಸೋಗಂದ ಹೇಳುವ ನಿನ್ನಂದ್ರಾಮೃತ ಸವಿ ಸುಖ ಉಂಡೆ ಉಣ್ಬೇಕಂಬಂದ್ರವೇ ಬಾ ಬೇಗನೆ. ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ಹಡೆದು ತಾಯಿ, ಈ ಭೂಮಿ ತಾಯಿ, ಮಗನ ಹೆಂಡತಿ, ಇವರ ಮೂವರು ಮಹಾಲಕ್ಷ್ಮಿಯರು. ಇದು ಖಬರಿಲ್ಲದೆ ಮಾತನಾಡುವ ನೀನು ನಾಚಿಕೆ ಇಲ್ಲದವನು. ನೋಡು, ನೀನು ಒಂದು ಹೆಜ್ಜೆ ಮುಂದಿಟ್ಟು ನೀನನ್ನ ಮುಟ್ಟಲು ಬಂದಿದ್ದೆ ಹೋದ್ರೆ ನಿನ್ನ ರುಂಡವನ್ನು ನಾನು ಬೇರ್ಪಡಿಸ್ತೇನೆ. ಬಲು ಎಚ್ಚರ. ನನಗ ಎತ್ತರ ಹೇಳುವ ಹುತ್ತ ಸೂಳೆ. ನಿನ್ನಕ್ಕೊಬ್ಬ ಮಿಂಡನ ಕೈ ಹಿಡಿದು ಕಂಡಲ್ಲಿ ಕಾಮ ಆಟ ಆಡಿ ಹುತ್ತ ನನ್ನ ಮಗನ ಕೈ ಹಿಡಿದ ನೀನ್ಯಾವ ಮಹಾಲಕ್ಷ್ಮಿ? ನಿನ್ನಂತ ಹೆಂಡಂದರು ಗಂಡನ ಕಣ್ಣಲ್ಲಿ ಮಣ್ಣೆರಿಚಿ ಮೆಂಡನಾಶ ಮಾಡಿದಂದ್ರಲೇ. ನಮ್ಮಂತ ಶ್ರೀಮಂತ ಆರಿಸುವುದು ನಿಮ್ಮಂತರ ಅಂದಾಗ ನಿನ್ನ ತೊಂಡಿ ಹಣ್ಣಿನ ತುಡಿ ಕತ್ತದೆ. ಏ ಧರ್ಮೇಂದ್ರ, ಈ ಹಠವನ್ನು ಸಾಧಿಸಿದ್ದೆ ಆದ್ರೆ ನಿನ್ನ ಘಟ ಇರ್ಲೇ ಉಳುವುದು. ಬಲು ಎಚ್ಚರ. ಘಟ ಜಯಶ್ರೀ, ಘಟ ಬಿದ್ದರೆ ಹಠ ಸಾಯುತ್ತೇನೆ ಜಯಶ್ರೀ ಅನ್ನೋದು ಮರೆಯಬೇಡ. ಏ ಶ್ರೀಮಂತ, ಹಾಗೇನಾದ್ರೂ ಮಾವ ಎಂಬುದು ಮರೆತು ನಾಯಿಯಾಗಿ ನೀನನ್ನ ಮುಟ್ಟಲು ಬಂದಿದ್ದ ಆದ್ರೂ ಈ ಸಮಾಜದ ವೀರ ಗರಿತೆಯರು ನಿನ್ನ ಕೆಡವಿ ರಕ್ತ ಕುಡಿಯೋದೇ ಬಿಡೋದಿಲ್ಲ. ಸಮಾಜ ಜಯಶ್ರೀ, ಈ ನಿನ್ನ ಗರತಿಯರು ಮರಿ ಆಚೆ ಕೂತಿದ್ದಾರೆ. ಸಮಾಜ ಇದೊಂದು ಗರತಿಯರ ಸಮಾಜವೇ ಜಯಶ್ರೀ. ಈ ನಿನ್ನ ಗರತಿಯರು ಗಂಡನೊಬ್ಬ ಸಣ್ಣನ ಕೈ ಬಿಟ್ಟು ಬಯಸದ ಮಿಂಡನನ್ನು ಗುಂಡಿಟ್ಟು ಕೊಂದು ಕೊನೆಗೆ ನನ್ನಂತ ಮಾವಂದರ ಮೇಲ ಸರಸವಾಡಿ ಹಣ್ಣುಗಷ್ಟಿಲ್ಲ. ಈ ನಿನ್ನ ಗರತಿಯರ ಸಮಾಜದಲ್ಲಿ ಗಂಡನೇ ದೇವರೆಂದು ಬಣ್ಣ ಹಚ್ಚಿ ಮಾತಾಡಿ ದೇವರಂತರ ಮಾವನ ಮೇಲೆ ಕಾಮದಾಟ ಕಣ್ಣೇರಿಸಿ ಹಣ್ಣುಗಷ್ಟಿಲ್ಲ. ಈ ನಿನ್ನ ಗರತಿಯರ ಸಮಾಜದಲ್ಲಿ ಅಂದಾಗ ಮಾವನವರು ನಾನು ನಿನ್ನಲ್ಲಿ ಸುಖ ಪಡೆದೇನು ಮಾ?
ಶ್ರೀಮಂತ, ಈ ರೀತಿ ಸಮಾಜದ ಹೆಣ್ಣು ಮಕ್ಕಳಿಗೆ ಹೀಯಾಳಿಸಿ ಮಾತನಾಡ್ತಾ ಇದೆಯಲ್ಲ, ಹಾದರ್ಕ ಹುಟ್ಟಿದ ಸೂಳೆಯ ಮಗನೇ, ನೀನು ನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಹೊರಟೋಗು. ಇಲ್ಲ ಅಂದ್ರೆ ನಿನ್ನ ಪಾಲಿಗೆ ಮಹಾಕಾಳಿಯಾಗಿ ನಿಲ್ಬೇಕಾಗುತ್ತದೆ. ಬಲು ಹುಷಾರ್. ಒಳ್ಳೆ ಮಾತ ನೀನ್ ಹಂಗ ಒಲಿಯದಿದ್ದರೆ ನಿನ್ನ ಪಾಲಿಗೆ ಮಯಸ್ಸನೆ ಕೊಂದು ಬಿಡುವಿ ನಿನ್ನ ಮಗವನ್ನು. ಶ್ರೀಮಂತ್ರಿ ಬೇಡ, ನೋಡಿ ನನ್ನ ಮಗುವನ್ನು ಏನು ಮಾಡಬೇಡಿ. ನಿಮ್ಮ ಮಗನ ರಕ್ತ ಹಂಚಿಕೊಂಡು ಹುಟ್ಟಿದ ಖುಷಿ ಅದು. ಬೇಡ ಶ್ರೀಮಂತ್ರಿ, ಬೇಕಾದ ಶಿಕ್ಷೆಯನ್ನು ನನಗೆ ಕೊಡಿ. ಆದ್ರೆ ನನ್ನ ಮಗವನ್ನು ಬಿಟ್ಟು ಬಿಡಿ ಶ್ರೀಮಂತ್ರಿ, ನನ್ನ ಮಗವನ್ನು ಬಿಟ್ಟು ಬಿಡಿ. ಕಾಲಿಗೆ ಬೆದ್ದರೆ ಕರ್ಣ ತೊಲಬಡಿ ಬಿರ್ಲಾರ ದೇಶಿಗ. ಈಗ ನನ್ನಿಂದ ನಿನ್ನ ಸ್ಥಿರ ಹೋಗ್ಬೇಕು ಒಂದು, ಇಲ್ಲ ಈ ಮಗುವಿನ ಪ್ರಾಣ ಹೋಗ್ಬೇಕು ಒಂದು. ಶ್ರೀಮಂತ್ರಿ, ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಬೇಡಿ ಶ್ರೀಮಂತ್ರಿ. ಇದು ನಿಮ್ಮ ಔಷಧ ಜ್ಯೋತಿ. ಈ ಜ್ಯೋತಿಯನ್ನು ನಿಮ್ಮ ಕೈಯಾರ ನೊಂದಿಸಬೇಡಿ ಶ್ರೀಮಂತ್ರಿ. ನನಗೆ ಪುತ್ರನ ಭಿಕ್ಷೆ ಕೊಡಿ, ನಿಮ್ಮ ಕಾಲಿಡಿದ ಪುತ್ರ ದೀಕ್ಷೆ ಪತಿ ದೀಕ್ಷೆ ಕೊಡಬಾರಲು ನಾನು ಪುತ್ರ ದೀಕ್ಷೆ ಕೊಡಲೇ ಹೆಣ್ಣೆ. ಹೆಣ್ಣು ಬಳಸಬೇಡಿ ಬಣ್ಣದ ಪುರಾಣ ಕಥೆಯನ್ನು. ಎಷ್ಟೇ ಟೈಮ್ ಕೊಡ್ತಾ ಇದ್ದೇನೆ ಅಷ್ಟರಲ್ಲಿ ನೀನು ಬಂದು ನನಗೆ ಸರಿ ಇರದಿದ್ದರೆ 6 ನಿಮಿಷ ಹಾರಿ ಹೋದು ಈ ಮಗುವಿನ ಪ್ರಾಣ. ಇದೇ ನನ್ನ ಕೊನೆಯ ಮಾತು, ಫಸ್ಟ್ ಅಂಡ್ ಲಾಸ್ಟ್. ಪಾಪಿ, ಇಷ್ಟು ಕರುಣೆಯಿಂದ ಕಳ್ಳ ಸುಟ್ಟುಕೊಂಡು ಮಾತನಾಡಿದ್ರು ಕರುಣೆ ಇಲ್ಲದ ನೀನೊಬ್ಬ ಮನುಷ್ಯನೇನು ಅಲ್ಲ, ರಾಕ್ಷಸ ನೀನು. ಈ ಮಗುವಿನ ಪ್ರಾಣಕ್ಕಾಗಿ ನನ್ನ ಶೀಲವನ್ನು ನಿನಗೆ ಅರ್ಪಿಸ್ತೀನಿ ಅಂತ ತಿಳ್ಕೊಂಡಿದ್ದೇನು? ನನ್ನ ಮಗುವಿನ ಪ್ರಾಣಕ್ಕಿಂತ ನನಗೆ ನನ್ನ ಶೀಲವೇ ಮುಖ್ಯನು. ನಾನು ಗರಿತಿಯಾಗಿ ಈ ನನ್ನ ತಾಳಿಯನ್ನು ಪವಿತ್ರತೆಯಿಂದ ಇಟ್ಟುಕೊಂಡು ನನ್ನ ಗಂಡನಿಗೆ ಮೀಸಲಿಟ್ಟ ಈ ನನ್ನ ದೇಹ, ಇಂಥ ಮಕ್ಕಳನ್ನ 16 ಮಕ್ಕಳನ್ನ ಪಡಿತೇನು. ಈ ನನ್ನ ದೇಹ ನನ್ನ ಗಂಡನಿಗೆ ಮಾತ್ರ ಮೀಸಲು. ಮಗುವಿನ ಪ್ರಾಣಕ್ಕಿಂತ ಸೀರೆ ಮೇಲೆ ಕೆಟ್ಟ ಸೂಳೆ. ನೋಡಿಕೋ ಈ ನಿನ್ನ ಮಗನ ಭವಿಷ್ಯವನ್ನು. ಬೇಡ ಬೇಡ, ಎತ್ತಿಕೋ ನಿನ್ನ ಮಗನ ಬಲಗಾಲನ್ನು. ಅಯ್ಯೋ ಪಾಪಿ, ಕೊನೆಗೂ ನನ್ನ ಮಗುವಿನ ಕಾಲನ್ನ ತೆಗೆದು ಬಿಟ್ಟಲ್ಲೋ. ಅಯ್ಯೋ ರಾಕ್ಷಸ, ಅಯ್ಯೋ ನನ್ನ ಕಣ್ಣ, ಈ ನಿನ್ನ ಗುರುವಿನ ಕುಡಿಯನ್ನು ನನ್ನ ಉಡಿಯಲ್ಲಿ ಹಾಕಿಕೊಂಡು ಜೋಪಾನ ಮಾಡಿದ ಈ ನಿನ್ನ ತಾಯಿಯ ಕಣ್ಮುಂದೆ ನಿನ್ನ ಕಾಲು ಕತ್ತರಿಸಿದ ನೋಡ್ಕೊಂತ ನಿಂತ ಮಹಾಪಾಪಿ. ನೀನ್ ಎಷ್ಟೇ ಹತ್ತಿರ ಚಿತ್ತ ಬಂದು ಎತ್ತಿ ಕೊಡ್ಲಾರಂಜೆ ಶ್ರೀ ಈ ನಿನ್ನ ಮಗವನ್ನು. ಇನ್ನು ನಿನ್ನ ಶೀಲಾಗು ನಿನ್ನ ಮಗನ ಬಾಲದ ಋಣ ಮುಗಿಯಲ್ಲಿ ನಿಂತಿರುವಾಗ ಎತ್ತಿ 5 ಕೋಯಿ ನಿನ್ನ ಮಗನ ಕಾಲನ್ನು. ರಾಮ ಅಂತ ನಿನ್ನ ಅಕ್ರೆಯಿಂದ ಏನಿನ ತಾಯಿ ಹಾಲು ಕುಡಿಸಿ ನಿನಗೆ ಉಣಿಸಿ ನಿನ್ನ ಕೈ ತುತ್ತು ಉಣಿಸಿ ನಾನು ಸಾಯುವಾಗ ನಿನ್ನ ಕೈಯಿಂದ ಅಮೃತವಾದ ನೀರು ಕುಡಿದು ನನ್ನ ಪ್ರಾಣ ಬಿಡಬೇಕು ಅಂತ ನಾನು ಹಠ ತೊಟ್ಟಿದ್ದೆ. ಆದ್ರೆ ಈ ಬೈಕೆ ಮಣ್ಪಾಲಾಗಿ ಹೋಯ್ತು ಕನ್ನ, ಮಣ್ಪಾಲಾಗಿ ಹೋಯ್ತು. ಅಕ್ಕ ತಂಗಿಯರೇ, ಈ ನನ್ನ ಮಗುವಿನ ಸ್ಥಿತಿ ನೋಡಿ ನಿಮಗೆ ಕರುಣೆ ಬರಬಾರದು. ಮೂಗರಾಗಿ ಕುಂತು ಬಿಟ್ಟೆ. ಮುದ್ದಾದ ಮಗು ಹೆದರಿ ನಿನ್ನ ದುಂಡವಾದ ಸರಿ ನನ್ಗೆ ಅರ್ಪಿಸುತ್ತಿದೆ. ಇನ್ನ ರುಂಡ ಮುಂಡ ಹೊರಗೆ ಬರುವುದು ಇದೇ ಚೂರಿಯಿಂದ. ಶ್ರೀಮಂತ,
ನನ್ನ ಮಗನು ಕತ್ತು ಕೊಯ್ದಷ್ಟು ಅಲ್ಲವೋ, ಈ ನಿನ್ನ ಚೂರಿಯೊಂದು ತುಂಡು ತುಂಡಾಗಿ ಕತ್ತರಿಸಿದ್ರು ಕೂಡ ಈ ನನ್ನ ದೇಹವನ್ನು ನನ್ನ ಗಂಡನಿಗೆ ಅರ್ಪಿಸಿ ನನ್ನ ಗಂಡನ ಪ್ರಾಣದ ಮೇಲೆ ಪ್ರಾಣ ಬಿಡ್ತೇನೆ ಹೊರತು ನಿನ್ನ ಷಂಡನಿಗೆ ಮೈ ಅರ್ಪಿಸಿ ನಾನನ್ನು ಹೊಲಸ ಮಾಡೋದಿಲ್ಲವೋ ಗರತಿ ಪಾರತಿ. ಗರತಿ ಗರತಿ ಎಂದು ಒತ್ತಿ ಹೇಳುವ ಮಗನ ಸುಳ್ಳೆ ಮುಗೀತು ಈ ನಿನ್ನ ಮಗನ ಕಾಲದ ಋಣ. ಅಯ್ಯೋ ನನ್ನ ಕಂದ ಕಣ್ಣನ್ನು ನೋಡಪ್ಪ, ಈ ನಿನ್ನ ತಾಯಿಯ ಶೀಲಕ್ಕಾಗಿ ನಿನ್ನ ಪ್ರಾಣವನ್ನೇ ಬಲಿ ಕೊಟ್ಟ ಪಾಪಿ ತಾಯಿಯಪ್ಪ ನಾನು, ಪಾಪಿ ತಾಯಿ. ಈ ನಿನ್ನ ತಾಯಿಯನ್ನು ದಯವಿಟ್ಟು ಕ್ಷಮಿಸಿ ಬಿಡು ಕಂದ, ದಯವಿಟ್ಟು ಕ್ಷಮಿಸಿ ಬಿಡು. ಈ ಜಗತ್ತಿನಲ್ಲಿ, ಈ ಸಮಾಜದಲ್ಲಿ, ಈ ಭೂಮಿ ಮೇಲೆ ನನಗೂ ಒಬ್ಬ ವೀರ ಮಗ ಹುಟ್ಟಿದ್ದಾನೆ ಅಂತ ನಾನು ಎಷ್ಟೊಂದು ಕನಸು ಕಂಡಿದ್ದೆ. ಆದ್ರೆ ಆ ಕನಸನ್ನು ಚೂರಾಗಿ ಹೋಯ್ತು ಕಂದ, ಚೂರಾಗಿ ಹೋಯ್ತು. ಹೇಳಪ್ಪ, ಒಂದೇ ಒಂದು ಸಾರಿ ನನ್ನ ತಾಯಿ ಕಣ್ಬಿಟ್ಟು ನೋಡು ಕಂದ, ಮಾತಾಡಪ್ಪ. ಯಾಕಪ್ಪ ಈ ನಿನ್ನ ತಾಯಿ ಮೇಲೆ ನೀನು ಕೋಪ ಮಾಡ್ಕೊಂಡು ಏನೋ ಕಂದ, ಹೇಳು ಕಂದ. ಸತ್ತು ಮಗುವನ್ನು ಯಾಕಮ್ಮ ಎತ್ತಿ ಅಳುತ್ತಿ? ಬೇಗ ಮಣ್ಣಿಗೆ ಮರಿಮಾಚಿ ಬಿಡಮ್ಮ. ಇಲ್ಲ ಇಲ್ಲ, ನನ್ನ ಮಗು ಸತ್ತಿಲ್ಲ. ನನ್ನ ಮಗುವನ್ನು ನಾನು ಜೀವಂತ ಇರುವಾಗ ನಾನು ಮಣ್ಣ ಮಾಡೋದ? ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ರ. ಹುಚ್ಚಿ, ಅದೇ ಹುಚ್ಚಿ, ಆ ಹತ್ತು ಗಿತ್ತು ಸತ್ತಾಗಿರುವ ಸತ್ತು ಮಗುನು ಮರೆದಂತೆ ಪಾಠವೇ ಕಲಿಸಿಬಿಟ್ಟಿ ಈ ಸಮಾಜದ ಗರತಿಯಲ್ಲಿ. ಮೊದಲು ಈ ಮಗನ ಶವ ಸಂಸ್ಕಾರ ಮಾಡು. ದಿಟ್ಟ ಹೆಣ್ಣಾಗಿ ನಿಂತು ಮಠ ಹಾಕಿಕೊಂಡು ಜಗವನ್ನೇ ಮೆಟ್ಟಿ ನಿಂತು ಅಟ್ಟಹಾಸದಿಂದ ಮೆರುವ ಈ ರಾಕ್ಷಸರಿಗೆ ಮೊದಲು ನೀ ಚಂಡಿ ಚಾಮುಂಡಿಯಾಗು. ಸಮಯಕ್ಕೆ ಸರಿಯಾಗಿ ರಕ್ತ ಕುಡಿದು ಅವರನ್ನು, ಹೌದು ಹೌದು, ಅವನ ಪಾಲಿಗೆ ನೀ ಮಹಾಕಾಳಿ ಇನ್ನು ಆಗಲೇಬೇಕು. ಹೌದು ಹೌದು, ನನ್ನ ಮಗನ ಕೊಂದ ಆ ಪಾಪಿಗೆ ನಾನು ಮಹಾಕಾಳಿಯಾಗಿ ನಿಂತು ನನ್ನ ಸೇಡನ್ನು ನಾನು ತೀರ್ಸಿಕೊಳ್ಳಲೇಬೇಕು. ಹೌದು, ಆವಾಗ್ಲೇ ನನ್ನ ಕಂದನ ಆತ್ಮಕ್ಕೆ ಶಾಂತಿ ಸಿಗೋದು. ಕಂದ, ಮಾತಾಡೋ ಕಂದ. ಜಯಶ್ರೀ, ಯಾಕಮ್ಮ ಅಳುತ್ತಿರುವಿ? ಅಪ್ಪ, ಹೆತ್ತ ಕರಣ ಕೆಚ್ಚಿಗಾಗಿ ಅಳ್ತಾ ಇದ್ದೀನಪ್ಪ. ಹೆತ್ತ ಕರಣ ಕೆಚ್ಚಿಗಾಗಿ ಅಳ್ತಾ ಇದ್ದೀನಿ. ನಿನ್ನ ಬಾಯಿಂದ ನೀನು ಅಗ್ರೆಯಿಂದ ರಾಮ 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 ಅಂತ ಹೇಳ್ತಾ ಇದೀಯಲ್ಲಪ್ಪ. ಆ ರಾಮ ಇಂದು ಕಾಡಿಗೆ ಹೊರಟು ಹೋದನಪ್ಪ, ಕಾಡಿಗೆ ಹೊರಟು ಹೋದ. ಏನಾಯ್ತಮ್ಮ ನನ್ನ ಮೊಮ್ಮಗನಿಗೆ? ಅಪ್ಪ, ಆಗೋದಿಲ್ಲ ಆಗೋಯ್ತಪ್ಪ, ಆಗೋದಿಲ್ಲ ಆಗೋಯ್ತು. ಆ ಧರ್ಮೆಯಿಂದ ಕರ್ಮಣಿಯಿಂದ ಕರ್ಕೊಂಡು ಬಂದು ಈ ನಮ್ಮ ಮನೆಗೆ ಬೀಗ ಹಾಕಿಸಿ ಏನು ಆಧಾರವಿಲ್ಲದೆ ನನ್ನನ್ನು ಜೈಲಿಗೆ ಎಳೆದುಕೊಂಡು ಹೋದ್ರಪ್ಪ. ಜೈಲಿಗೆ ಎಳೆದುಕೊಂಡು ಏನು? ಆ ಧರ್ಮೇಂದ್ರ ನನ್ನ ಮನೆಗೆ ನುಗ್ಗಿ ನನ್ನ ಮಗನನ್ನು ಜೈಲಿಗೆ ಕಳುಹಿಸಿ ಜೈಲಿಗೆ ಕಳಿಸಿದ ನೀನು ಆ ಚಾಂಡಾಳ. ಅಪ್ಪ, ಅಷ್ಟೇ ಅಲ್ಲಪ್ಪ, ಆ ಧರ್ಮೆಯಿಂದ ಯಾರು ಇಲ್ಲದ ಸಮಯನ ಸಾಧಿಸಿ ಈ ನನ್ನ ಮನೆಗೆ ಬಂದು ಈ ನನ್ನ ಶೀಲವನ್ನು ಕದಿಯಲು ಪ್ರಯತ್ನಿಸಿದಪ್ಪ. ಆದ್ರೆ ಆ ಚಾಂಡಾಳ ಇಂದು ನನ್ನ ಕೂಸನ್ನು ಕೊಂದು ಹಾಕಿಬಿಟ್ಟನಪ್ಪ. ನನ್ನ ಗಂಡನನ್ನು ಕೊಂದು ಹಾಕಿಬಿಟ್ಟ. ಲೇ ಮಗನೇ ಧರ್ಮೇಂದ್ರ, ಮೋಸದಿಂದ ನನ್ನ ಮನೆಗೆ ನುಗ್ಗಿ ನನ್ನ ಮನೆಗೆ ನುಗ್ಗಿ ನನ್ನ ಮಗನನ್ನು ಜೈಲಿಗೆ ಕಳುಹಿಸಿ ನನ್ನ ಮಗಳ ಶೀಲದಾಸೆಗಾಗಿ
ನನ್ನ ಮೊಮ್ಮಗನನ್ನು ಕೊಂದು ಹೋಗಿವೆ ಹದ್ಮ. ನಾ ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆ. ಅಪ್ಪ ಇಲ್ಲಪ್ಪ, ಈ ನಿನ್ನ ಸಾಹಸ ಧೈರ್ಯ ತೋರಿಸೋ ಸಮಯ ಈಗಲ್ಲಪ್ಪ, ಈಗಲ್ಲ. ಆ ಪಾಪಿಯ ಪಾಪದ ಕೊಡ ತುಂಬಬೇಕಪ್ಪ. ಅವನು ಪಾಪದ ಮೂಟೆ ಅವನ ಹೆಗಲ ಮೇಲೆ ಹತ್ತಬೇಕು. ಆವಾಗ ನಾವು ಪೀಠೆ ಆಡ್ಬೇಕಪ್ಪ. ಮೊದಲು ಈಗ ಸತ್ತು ಸ್ವರ್ಗ ಸೇರಿದ ನನ್ನ ಕಂದನನ್ನು ಅಂತ್ಯ ಸಂಸ್ಕಾರ ಮಾಡೋಣ ಬಾ ತಂದೆ. ನಗತೈತಿ ದೈವ ಅಲ್ಲಿ ಅಳತೈತಿ ಜೀವ ಇಲ್ಲಿ. ನಗತೈತಿ ದೈವ ಅಲ್ಲಿ ಅಳತೈತಿ ಜೀವ.